ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಇರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದೇ 2024 ಮೇ 1ನೇ ತಾರೀಕಿನಿಂದ ಗುರುಗ್ರಹ ತನ್ನ ಒಂದು ಸ್ಥಾನವನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಮೇಷರಾಶಿಯಿಂದ ವೃಷಭ ರಾಶಿಯಲ್ಲಿ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ 2024 ಮೇ 1ನೇ ತಾರೀಕಿನಿಂದ 2025 ಮೇ 15ನೇ ತಾರೀಕಿನ ತನಕನೂ ಕೂಡ ಗುರುಗ್ರಹ ವೃಷಭ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಅಂದರೆ ವೃಷಭ ರಾಶಿ ಬಂದ್ಬಿಟ್ಟು ಶುಕ್ರ ಒಂದು ಮನೆ ಆಗಿರುತ್ತೆ. ಶುಕ್ರನ ಮನೆ ವೃಷಭ ರಾಶಿ ಆಗಿರುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಅಂಶ ಇದೆ. ಈ ವೃಷಭ ರಾಶಿಯಲ್ಲಿ ಯಾವ ನಕ್ಷತ್ರಗಳು ಇದೆ? ಈ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ಇದೆ, ರೋಹಿಣಿ ನಕ್ಷತ್ರ ಇದೆ, ಮೃಗಶಿರ ನಕ್ಷತ್ರ ಇದೆ. ಕೃತಿಕಾ ನಕ್ಷತ್ರ ಬಂದ್ಬಿಟ್ಟು, ಈ ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂತಂದರೆ ಸೂರ್ಯ ಆಗ್ತಾರೆ ನಕ್ಷತ್ರಾಧಿಪತಿ. ರೋಹಿಣಿ ನಕ್ಷತ್ರಾಧಿಪತಿ ಚಂದ್ರಗ್ರಹ. ಮೃಗಶಿರ ನಕ್ಷತ್ರಾಧಿಪತಿ ಅಂದರೆ ಮೃಗಶಿರ 1 ಮತ್ತು 2ನೇ ಪಾದ ಮಾತ್ರ ಬರುತ್ತೆ. 3, 4ನೇ ಪಾದ ಮಿಥುನ ರಾಶಿಗೆ ಹೊರಟೋಗ್ಬಿಡುತ್ತೆ. ಅಂದರೆ ಈ ಒಂದು ಮೃಗಶಿರ 1 ಮತ್ತು 2ನೇ ಪಾದಕ್ಕೆ ಕುಜ ಅಧಿಪತಿ ಆಗ್ತಾರೆ. ನೋಡಿ, ಮೊದಲನೇದಾಗಿ ಕೃತಿಕಾ ನಕ್ಷತ್ರ ಸೂರ್ಯ, 2ನೇದಾಗಿ ರೋಹಿಣಿ ನಕ್ಷತ್ರ ಚಂದ್ರ, 3ನೇದಾಗಿ ಮೃಗಶಿರ ನಕ್ಷತ್ರ ಕುಜ. ಈ ಸೂರ್ಯ, ಚಂದ್ರ, ಕುಜ ಈ 3 ಗ್ರಹಗಳು ಕೂಡ ಗುರುಗ್ರಹಕ್ಕೆ ಮಿತ್ರರಾಗಿರ್ತಾರೆ ಸ್ನೇಹಿತರೆ. ಇಲ್ಲಿ ಈ ಸಿಂಹ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಸುವರ್ಣ ಮೂರ್ತಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಕೃತಿಕಾ ನಕ್ಷತ್ರದಲ್ಲಿ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮ್ಮ ರಾಶ್ಯಾಧಿಪತಿ ನಕ್ಷತ್ರನೇ ಆಗಿರೋದ್ರಿಂದ ಸ್ವಲ್ಪ ಅಂದರೆ ಈ ಮೇ 1ನೇ ತಾರೀಕಿನಿಂದ ಸ್ವಲ್ಪ 1-2-3 ತಿಂಗಳು ಅಥವಾ 1-2-3 ತಿಂಗಳು ಇಲ್ಲಿ ಏನಾಗುತ್ತೆ ಅಂತಂದರೆ ಉದ್ಯೋಗದಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನಿಮ್ಮ ರಾಶ್ಯಾಧಿಪತಿ ಒಂದು ನಕ್ಷತ್ರದ ಮೇಲೆ ಗುರುಗ್ರಹದ ಒಂದು ಸಂಚಾರ ನಡೀತಾ ಇರೋದ್ರಿಂದ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಅಂದರೆ ಟೆನ್ಷನ್ಸ್ ಜಾಸ್ತಿ, ಕೆಲಸ ಒತ್ತಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಉದ್ಯೋಗ ಇಲ್ಲದೇ ಇರತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ನೀವು ತುಂಬ ಕಷ್ಟಪಟ್ಟು ಪ್ರಯತ್ನ ಪಟ್ಟರೆ ಖಂಡಿತ ಈ ಒಂದು ಸಮಯದಲ್ಲಿ ಒಳ್ಳೆಯ ಉದ್ಯೋಗ ಸಿಗ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ರಾಶ್ಯಾಧಿಪತಿ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಾ ಇರೋದ್ರಿಂದ, ಚತುರ್ಥ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಮತ್ತು ದ್ವಿತೀಯ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಇಲ್ಲೇನಾಗುತ್ತೆ, ಕುಟುಂಬದಲ್ಲಿ ಸ್ವಲ್ಪ ಒಗ್ಗಟ್ಟು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ನಿಮ್ಮ ಒಂದು ಮಾತು ನಡೀತಕ್ಕಂಥದ್ದು, ಅಂದರೆ ಯಾವುದೇ ರೀತಿಯಾದಂತಹ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಕ್ಕಾದ್ರೂ ಆಗಿರ್ಬೋದು ಅಥವಾ ಏನೋ ಒಂದು ವಿಷಯಕ್ಕೆ ನಿಮ್ಮನ್ನು ಕರೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಮನೆ ಕಟ್ಟೋದು ಅಥವಾ ಸೈಟು ಅಥವಾ ಏನಾದರೂ ಒಂದು ಲ್ಯಾಂಡ್ ಪರ್ಚೇಸ್ ಆಗಿರ್ಬೋದು ಅಥವಾ ಹೊಲ ಗದ್ದೆ, ಈ ಥರ ಎಲ್ಲನೂ ಕೂಡ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ರಾಶ್ಯಾಧಿಪತಿ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ಥಾನ ಬದಲಾವಣೆ ಕೂಡ ಇರುತ್ತೆ. ಸ್ಥಾನ ಬದಲಾವಣೆ ಅಂದರೆ ಅದು ನೀವು ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ನೀವೇನೋ ಒಂದು ಪೋಸ್ಟ್ ಮಾಡ್ತಾ ಇರ್ತೀರ, ಯಾವುದೋ ಒಂದು ಪೋಸ್ಟಲ್ಲಿ ಇರ್ತೀರ, ಆ ಪೋಸ್ಟ್ಗಿಂತ ಸ್ವಲ್ಪ ಮೇಲ್ಗಡೆ ಹೋಗಿಬಿಟ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಇಲ್ಲಿರ್ತಕ್ಕಂತಹ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋಗಿಬಿಟ್ಟು ಕೆಲಸ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಈ ಥರ ಟೆನ್ಷನ್ಸ್ ಇರುತ್ತೆ. ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ಥರ ಇರುತ್ತೆ. ಅಂದರೆ ಒಳ್ಳೇದಾಗ್ತಾ ಹೋಗುತ್ತೆ, ತೊಂದರೆ ಏನೂ ಇಲ್ಲ, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇನಾಗುತ್ತೆ, ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಚಂದ್ರವೇ ವ್ಯಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಇಲ್ಲೇನಾಗುತ್ತೆ ಅಂತಂದರೆ ಏರಿಳಿತಗಳು ಉಂಟಾಗ್ತಾ ಹೋಗುತ್ತೆ. ಯಾವುದರಲ್ಲಿ ಏರಿಳಿತಗಳು ಉಂಟಾಗ್ತಾ ಹೋಗುತ್ತೆ?
ಮಾನಸಿಕವಾಗಿ ಸ್ವಲ್ಪ ಚಂಚಲತ್ವ ಉಂಟಾಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು. ಆಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ವಲ್ಪ ಓಡಾಟಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ. ಆಮೇಲೆ ಈ ಒಂದು ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮ್ಮ ಆಸೆಗಳು ಏನಿರುತ್ತೆ ಅದು ಪೂರೈಸುತ್ತಾ ಹೋಗುತ್ತೆ. ಅಂದರೆ ನೀವು ಯಾವುದೋ ಒಂದು ಸೈಟು ಅಥವಾ ನೀವಿವಾಗ ಮೇ ತಿಂಗಳಲ್ಲಿ ಸೈಟಿಗೆ ಒಂದು ಸ್ವಲ್ಪ ಹಣ ಕಟ್ತೀರಾ, ಟೋಕನ್ ಅಮೌಂಟ್ ಅಂತ ಹೇಳ್ಬಿಟ್ಟು, ಅದು ಎಂಡಿಂಗ್ ಅಷ್ಟೊತ್ತಿಗೆ ಡಿಸೆಂಬರ್ ಅಷ್ಟೊತ್ತಿಗೆ ಪೂರ್ತಿ ಅಮೌಂಟ್ ಕಟ್ಟೋ ಥರ ಆಗುತ್ತೆ. ಸ್ವಲ್ಪ ಅಂದರೆ ನಿಮ್ಮ ಆಸೆ ಈಡೇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಾಹನ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ವಾಹನ ಕೊಂಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅಂದರೆ ಈ ಒಂದು ಸಿಂಹ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಲಾಭಗಳು. ಅಂದರೆ ನೋಡಿ, ಗುರುಬಲ ಇಲ್ಲ ನಿಮಗೆ. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಗುರುಬಲ ಇರೋದಿಲ್ಲ. ಆದರೂ ಕೂಡ ಸಿಂಹರಾಶಿಯವರಿಗೆ ಈ ಒಂದು ರಾಶ್ಯಾಧಿಪತಿ ಸೂರ್ಯ ನಕ್ಷತ್ರ, ಈ ಚಂದ್ರ ನಕ್ಷತ್ರ, ಕುಜ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳು ಇರುತ್ತೆ. ಯಾರಿಗೆ ಜಾಸ್ತಿ ಒಳ್ಳೆಯ ಫಲಿತಾಂಶಗಳಿರುತ್ತೆ? ಮಗ ನಕ್ಷತ್ರದವರಿಗೆ, ಉತ್ತರ ನಕ್ಷತ್ರದವರಿಗೆ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಪುಬ್ಬ ನಕ್ಷತ್ರದವರೆಗೂ ಕೂಡ ಒಳ್ಳೆಯ ಫಲಿತಾಂಶಗಳಿದ್ದರೂ ಕೂಡ ಮೊದಲ ತಿಂಗಳಿನಲ್ಲಿ, ಮೊದಲ 3-4 ತಿಂಗಳು ಸ್ವಲ್ಪ ಏನಾದರೂ ಒಂದು ತೊಂದರೆಗಳು ಬರ್ತಾ ಇರುತ್ತೆ. ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗ್ತಾ ಹೋಗುತ್ತೆ. ಯಾಕಂದರೆ ಶುಕ್ರ ನಕ್ಷತ್ರ ಆಗಿರೋದ್ರಿಂದ ಶುಕ್ರನಿಗೂ ಈ ಸೂರ್ಯ ಕುಜ ಚಂದ್ರನಿಗೂ ಸ್ವಲ್ಪ ಆಗದೆ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೇನಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಹಿನ್ನಡೆ ಅನುಭವಿಸೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಹೋಗುತ್ತೆ. ಆದರೂ ಕೂಡ ಪುಬ್ಬ ನಕ್ಷತ್ರದವರು ಕೂಡ ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲನೂ ಕೂಡ ಸರಿ ಆಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಹೊಸದಾಗಿ ಏನಾದರೂ ಒಂದು ಉದ್ಯೋಗ ಮಾಡುವ ಒಂದು ಅವಕಾಶಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಅಂದರೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಉದ್ಯೋಗದಲ್ಲಿ ಯಾರಾದರೂ ನೀವು ಗೌರ್ಮೆಂಟ್ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಅದರಲ್ಲಿ ಯಶಸ್ವಿ ಆಗೋದಕ್ಕೂ ಕೂಡ ನಿಮಗೆ ಇಲ್ಲಿ ಸಹಾಯ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಕೂಡ ಒಗ್ಗಟ್ಟು ಬರ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಎಷ್ಟೇ ಇದ್ರೂ ಕೂಡ ಸ್ವಲ್ಪ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ನೀವು ಪ್ರಯತ್ನ ಪಡ್ತೀರಾ. ಈ ಒಂದು ಸಮಯದಲ್ಲಿ ಎಷ್ಟೇ ಖರ್ಚಾಗ್ತಾ ಇದ್ರೂ ಕೂಡ ಇನ್ನೂ ನಾವು ಜಾಸ್ತಿ ಖರ್ಚಾಗದೇ ಇರತಕ್ಕಂತಹ ಏನಾದರೂ ಒಂದು ಪರಿಹಾರ ಹುಡುಕೋ ಪ್ರಯತ್ನವೂ ಕೂಡ ಈ ಒಂದು ವರ್ಷ ನೀವು ಮಾಡ್ತಾ ಹೋಗ್ತೀರಾ. ಒಟ್ಟಾರೆಯಾಗಿ ಗುರುವಿನ ಏನಿದೆ ಈ ವೃಷಭ ರಾಶಿ ಸಂಚಾರ ಸಿಂಹರಾಶಿಯವರಿಗೆ ಒಳ್ಳೆಯದನ್ನೇ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಅನುಮಾನ ಅಥವಾ ಭಯ ಬೇಡ. ಈ ಸಿಂಹರಾಶಿಯವರು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ನೋಡಿ, ಪ್ರತಿ ಗುರುವಾರನೂ ಕೂಡ ಅಥವಾ ಗುರುವಾರದಿಂದ ಮೊದಲು ಮಾಡಿಬಿಟ್ಟು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಪುಸ್ತಕವನ್ನು, ಆ ಒಂದು ಚರಿತಾಮೃತ ಗ್ರಂಥವನ್ನು ಓದಿ ಒಂದಿಷ್ಟು ದಿನಗಳು ಅಂತ ಇರುತ್ತೆ, ಇಷ್ಟು ದಿನದಲ್ಲಿ ಮುಗಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಿ. ಸಾಧ್ಯ ಆದಷ್ಟು ಪ್ರತಿ ಗುರುವಾರನೂ ಕೂಡ ನೀವು ಈಶ್ವರನಿಗೆ ಅಥವಾ ರಾಘವೇಂದ್ರ ಸ್ವಾಮಿಗೆ ಅಥವಾ ನಿಮ್ಮ ದತ್ತಾತ್ರೇಯ ಇಷ್ಟ ದೇವತಾ ಅಥವಾ ಕುಲದೇವರಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕವನ್ನು ಮಾಡಿಸೋ ಒಂದು ಪ್ರಯತ್ನ ಮಾಡಿ. ಆಮೇಲೆ ಕಂಚಿ ಕಾಮಾಕ್ಷಿ ಅಮ್ಮನವರಿಗೆ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಕಂಚಿ ಕಾಮಾಕ್ಷಿ ಅಮ್ಮನವರಿಗೆ ಭೇಟಿ ಮಾಡಿ ಒಂದು ಯಥಾಶಕ್ತಿ ಪೂಜೆ ಸಲ್ಲಿಸಿಬಿಟ್ಟು, ಅಭಿಷೇಕಗಳನ್ನು ಸಲ್ಲಿಸಿಬಿಟ್ಟು ಬಂದರೆ ಸಿಂಹರಾಶಿಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಈ ವರ್ಷ ಬರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ